ಪಟ್ಟಭದ್ರರು ಪಕ್ಷದಲ್ಲೂ ಇರ್ತಾರೆ, ಅವ್ರುಗಳೆಲ್ಲ ಈ ಥರ ಹುನ್ನಾರಗಳನ್ನೆಲ್ಲ ಮಾಡ್ತಾರೆ. ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ನಾವು ನಿರೀಕ್ಷೆ ಮಾಡೋದು ನಮ್ಮ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ, ಅದೊಂದು ನಮಗೆ ಬೇಸರದ ಸಂಗತಿ. ಕಟ್ಟಾಕವರೋ ಬಿಟ್ಟವರೋ ಯಾರಿಗೆ ಗೊತ್ತಿರಿ. ಕಟ್ಟಾಕಕ್ಕೆ ಕೋಣನ ಕುರಿನ ಏನು ಕಟ್ಟಾಕಕ್ಕೆ ಗೊತ್ತಾಯ್ತಾ? ಕೋಣನೂ ಅಲ್ಲ ಕುರಿನೂ ಅಲ್ಲ ಕಟ್ಟಾಕಕ್ಕೆ. ಅಸಹಾಯಕರಲ್ಲ, ಅದೇನೋ ಅವ್ರಿಗೇನೊಂದು ಯಾವ ಯೋಚನೆ ಇದೆಯೋ ನನಗೆ ಗೊತ್ತಿಲ್ಲಪ್ಪ. ಬಟ್ ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿನ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಪಟ್ಟಭದ್ರ ಹಿತಾಸಕ್ತಿಗಳು ಕಾಂಗ್ರೆಸ್ನಲ್ಲೂ ಇದಾರಂಗಾದ್ರೆ ಯಾವ ಪಾರ್ಟಿಲಿ ಇಲ್ಲ ಹೇಳಿ? ಪಟ್ಟಭದ್ರರು ಪಕ್ಷದಲ್ಲೂ ಇರ್ತಾರೆ, ಅವ್ರುಗಳೆಲ್ಲ ಈ ಥರ ಹುನ್ನಾರಗಳನ್ನೆಲ್ಲ ಮಾಡ್ತಾರೆ. ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ನಾವು ನಿರೀಕ್ಷೆ ಮಾಡೋದು ನಮ್ಮ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ, ಅದೊಂದು ನಮಗೆ ಬೇಸರದ ಸಂಗತಿ. ಕಟ್ಟಾಕವರೋ ಬಿಟ್ಟವರೋ ಯಾರಿಗೆ ಗೊತ್ತಿರಿ. ಕಟ್ಟಾಕಕ್ಕೆ ಕೋಣನ ಕುರಿನ ಏನು ಕಟ್ಟಾಕಕ್ಕೆ ಗೊತ್ತಾಯ್ತಾ? ಕೋಣನೂ ಅಲ್ಲ ಕುರಿನೂ ಅಲ್ಲ ಕಟ್ಟಾಕಕ್ಕೆ. ಅಸಹಾಯಕರಲ್ಲ, ಅದೇನೋ ಅವ್ರಿಗೇನೊಂದು ಯಾವ ಯೋಚನೆ ಇದೆಯೋ ನನಗೆ ಗೊತ್ತಿಲ್ಲಪ್ಪ. ಬಟ್ ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿನ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಪಟ್ಟಭದ್ರ ಹಿತಾಸಕ್ತಿಗಳು ಕಾಂಗ್ರೆಸ್ನಲ್ಲೂ ಇದಾರಂಗಾದ್ರೆ ಯಾವ ಪಾರ್ಟಿಲಿ ಇಲ್ಲ ಹೇಳಿ?